ನಾವು ಕಾಂಗ್ರೆಸ್ ಪಕ್ಷದ ಪರವಾಗಿ ಯಾರೇ ಅಭ್ಯರ್ಥಿ ಆದರೂ ಕೂಡ ಪಕ್ಷದ ಪರವಾಗಿ ಕಾಂಗ್ರೆಸ್ಗೆ ನಾವು ವೋಟ್ ಮಾಡ್ತಕ್ಕಂಥವ್ರು ಇದ್ದೀವಿ. ಮೋದಿನೇ ನಮಗೆ ಮುಖ್ಯ. ಹೌದು. ಯಾಕೆ ಮೋದಿ ಮುಖ್ಯ? ಮೋದಿ ಇದ್ರೆ ನಮ್ಮ ದೇಶನ ಆಳ್ತಾರ ಅವರು. ಹೌದು. ಒಂದು ಪಾಕಿಸ್ತಾನ, ಒಂದು ರಷ್ಯಾ ಯಾವ್ದು ಅಟ್ಯಾಕ್ ಮಾಡಿದ್ರು ನಮ್ಮ ದೇಶ ಕಾಪಾಡೋದು ಮೋದಿ. ನಮ್ಮ ಬಳ್ಳಾರಿ ಜಿಲ್ಲಾ ಶ್ರೀರಾಮ್ಲೆ ಬರ್ತಾರೆ. ಯಾಕೆ ಗೆಲ್ಲುತ್ತೆ? ಈಗ ಯುವಕರಿಗೆ ಅಚ್ಚುಮೆಚ್ಚಿಂದಾಗಿದೆ ನರೇಂದ್ರ ಮೋದಿ. ಪಕ್ಷ ನೋಡಿ ಓಟ್ ಹಾಕೋದಲ್ಲ, ವ್ಯಕ್ತಿ ನೋಡಿ ಓಟ್ ಹಾಕ್ತಾರ. ನಾವಿಲ್ಲಿ ವ್ಯಕ್ತಿ ನೋಡಿ ಓಟ್ ಆಗಲ್ಲ, ಅಲ್ಲಿ ಮೇಲ್ಗಡೆ ನೋಡಿ ಸೆಂಟ್ರಲ್ ನೋಡಿ ಹಾಕ್ತೀವಿ. ಏನು ನೋಡಿ ಮತ ಕೊಡೋದು? ನಾವು ಬಿಜೆಪಿ ಮತ ಕೊಡೋಕಂತ ಹೇಳ್ತಿದ್ವಿ ಸರ್. ಮೋದಿ ನೋಡಿ ನಾವು ಮತ ಕೊಡ್ತಿದ್ವಿ ಸರ್. 100% ಬಿಜೆಪಿ ಏನನ್ನ ನೋಟ್ ತಾಂಬ ಬರ್ಕೊಡ್ತಾನೆ. ಬಿಜೆಪಿ ಗೆಲ್ಲುತ್ತೆ, ಅದರಲ್ಲಿ ಡೌಟೇ ಇಲ್ಲ. ಜಮ್ಮು ಕಾಶ್ಮೀರ ರದ್ದತಿ ಆಗಿರ್ಬೋದು, ರಾಮ ಮಂದಿರ ಆಗಿರ್ಬೋದು, ಇವಾಗ ನದಿ ಜೋಡಣೆ ಆಗಿರ್ಬೋದು, ವಿಶ್ವಕ್ಕೆ ಮಾದರಿ ಆಗಿದ್ದಾರೆ. ಯಾವ ರಾಷ್ಟ್ರಕ್ಕೆ ಹೋದ್ರೂ ಮೋದಿಗೆ ಪ್ರಶಸ್ತಿಗಳನ್ನು, ಅವಾರ್ಡ್ಗಳನ್ನು ಕೊಡ್ತಾ ಇದ್ದಾರೆ. ಪ್ರಪಂಚದಲ್ಲಿ 3ನೇ ಸ್ಥಾನಕ್ಕೆ ಭಾರತ ಹೋಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಮೋದಿ ಮತ್ತೆ ప్రధాని ಆಗೇ ಆಗ್ತಾರೆ. సెంట్రల్ బీజేపీ వస్తుంది. కాంగ్రెస్ యూనిటీ లేదు మెయిన్. రాహుల్ గాంధీ మంచిగా అయినట్టే కానీ వాళ్ళకి చరిస్మా తగ్గిపోయింది. ಮೋದಿ ಬಂದರೆ ಚೆನ್ನಾಗಿರುತ್ತೆ. ಬಿಜೆಪಿ ಯಾಕೆ ಬಿಜೆಪಿ ಅಂತ ಹೇಳಿದ್ರೆ? ಒಳ್ಳೆ ವ್ಯಕ್ತಿ ಅವರು, ಭಾಳ ಒಳ್ಳೆಯವರು. ಮೋದಿ ನಿಮ್ಮ ಪ್ರಕಾರ ಯಾವ ಪಕ್ಷ ಬಂದ್ರೆ ಚೆನ್ನಾಗಿರುತ್ತೆ? ಕಾಂಗ್ರೆಸ್. ನಿಮ್ಮ ಪ್ರಕಾರ ಎರಡು ಟಕ್ಕಪರ ಇದಾವ, ಯಾವ್ದು ನೋಡ್ಬೇಕಷ್ಟೇ. ಶ್ರೀರಾಮುಲು, ಮೋದಿ ನಮ್ಮ ಕಾಂಗ್ರೆಸ್. ಯಾಕೆ ಸರ್ ಕಾಂಗ್ರೆಸ್? ಸಾಧಾರಣ ಬೇಸಿರ್ತದೆ. ರಮೇಶ್, ನಿಮ್ಮ ಪ್ರಕಾರ ಯಾವ ಪಕ್ಷ ಬಂದ್ರೆ ಚೆನ್ನಾಗಿರುತ್ತೆ? ಬಿಜೆಪಿ. ಯಾಕೆ ಬಿಜೆಪಿ? ಬಿಜೆಪಿ ಎಲ್ಲದಕ್ಕೂ ಒಳ್ಳೇದೇ ಆಗತ್ತೆ, ಕೆಟ್ಟದ್ದು ಯಾವುದಾಗಿಲ್ಲ. ಕಾಂಗ್ರೆಸ್ ಒಳ್ಳೇದಾಗಿಲ್ಲ. ಕಾಂಗ್ರೆಸ್ ಮಳೆ ಇಲ್ಲ ನೋಡಿ, ಲಾಸ್ಟಿಗೆ ಬರಗಾಲ ಬಂದ್ಬಿಟ್ಟಿದೆ. ಹೇಳಿ, ಯಾರಿಗೆ ಹಾಕ್ತಾರೆ ಓಟು? ಯಾವ ಪಕ್ಷ ಬಂದ್ರೆ ಚೆನ್ನಾಗಿರುತ್ತೆ? ಬಿಜೆಪಿ ಬರ್ಬೇಕು ಸರ್. ಬಿಜೆಪಿ ಯಾಕೆ ಸರ್? ಬಿಜೆಪಿ ಮೊದಲಿಂದ ಮಾಡ್ಕೊಂತ ಬಂದಿವಿ, ಅದೇ ಹೇಳಿ ತೊಂದರೆ. ಬಿಜೆಪಿ ಬೇಕು. ಆಮೇಲೆ ಮೋದಿಯಿಂದ ಕೆಲಸ ಆಗ್ತಾ ಇದೆ. ಇವ್ರು ಕೊಡೋದ್ರಿಂದ ಇವರು ಕಾಂಗ್ರೆಸ್ ಗ್ಯಾರಂಟಿ ಕೊಡ್ತಾರೆ, ಆದ್ರೆ ಅದರಿಂದ ಉಪಯೋಗ ಆಗ್ತಾ ಇಲ್ಲ. ರೋಡ್ಗಳು ಮಾಡಿಸೋದು, ಕೆರೆಗಳು ಊರು ತೆಗೆಸೋದು, ಇಂಥವೆಲ್ಲ ಮಾಡ್ಬೇಕಾಯ್ತು. ಅದು ಬಿಟ್ಟು ಕೆಲಸಕ್ಕೆ ಬಂದು ಕೆಲಸ ಮಾಡ್ರೆ ಹೆಂಗೈತೆ? ನನಗಂತೂ ಕಾಂಗ್ರೆಸ್ ಬಂದರೆ ಚೆನ್ನಾಗಿ. ಕಾಂಗ್ರೆಸ್ ಯಾಕೆ ಸರ್? ಕಾಂಗ್ರೆಸ್ ಬಡವ್ರಿಗೆ ಒಳ್ಳೇದು. ಮೊದಲಿಂದ ಬಿಜೆಪಿನಾಗೆ ಓಡಾಡ್ತಿರೋದು. ನಮ್ಮ ಏರಿಯಾ ಎಲ್ಲ ಬಿಜೆಪಿನೇ. ಇದರಿಂದ ನಾವು ಬಿಜೆಪಿ ಅಂತ ಹೇಳ್ತೀವಿ. ಬಿಜೆಪಿ ಬಂದ್ರೆ ಬೇಸ. ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ಅವರೆಲ್ಲ ಫ್ರೀ ಬಿಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ. ಬಿಜೆಪಿ ಯಾಕೆ ಬೇಡ? ಬಿಜೆಪಿ ಏನು ಮಾಡಿಲ್ಲ, ಅದಕ್ಕೆ ಬಿಜೆಪಿ ಬಂದ್ರೆ ಚೆನ್ನಾಗಿರುತ್ತೆ. ಬಿಜೆಪಿ ಬಂದರೆ ಚೆನ್ನಾಗಿ. ಯಾಕೆ? ಎಷ್ಟು ಲಕ್ಷ ಲೀಡ್ ಬರ್ಬೋದು? ಚೆನ್ನಾಗಿರ್ತದೆ, ಬರೋದೇ ಶ್ರೀರಾಮ್. ಬಿಜೆಪಿ ಬಂದ್ರೆ ಚೆನ್ನಾಗಿರುತ್ತೆ. ಬಿಜೆಪಿ ಬಂದ್ರೆ ಚೆನ್ನಾಗಿರುತ್ತೆ. ಯಾಕೆ? ಸರ್ ನಮಸ್ತೆ. ಸರ್ ತಮ್ಮ ಹೆಸರು ಸರ್? ಇಮ್ರಾನ್ ಅಂತ. ಓಕೆ, ನಿಮ್ಮ ಪ್ರಕಾರ ಇವಾಗ ಎಲೆಕ್ಷನ್ ನಡೀತಾ ಇದೆ, ಯಾವ ಪಕ್ಷ ಬಂದ್ರೆ ಚೆನ್ನಾಗಿರುತ್ತೆ? ಕಾಂಗ್ರೆಸ್ ಬಂದರೆ ಚೆನ್ನಾಗಿರುತ್ತೆ ಸರ್. ಓಕೆ, ಯಾಕೆ ಸರ್ ಕಾಂಗ್ರೆಸ್ ಬಂದರೆ ಅನುಕೂಲ ಆಗ್ತದೆ? ಹೆಂಗೆ ಅನುಕೂಲ ಇಲ್ಲ ಸರ್, ಇದು ಎಲ್ಲ ತರಕಾರಿ ರೇಟ್ ಎಲ್ಲ ರೇಟ್ ಜಾಸ್ತಿ ಇದಾವ. ಸ್ವಲ್ಪ ಕಾಂಗ್ರೆಸ್ ಬಂದರೆ ಕಮ್ಮಿ ಮಾಡೋದಂತ ಚಾನ್ಸ್ ಇರ್ತಾವ. ಈ BJP ಸರ್ಕಾರ ಬಂದು ಎಲ್ಲ ಜಾಸ್ತಿ ಮಾಡಿಬಿಟ್ಟವ, ಪ್ರತಿಯೊಂದು ಜಾಸ್ತಿ ಆಗೈತೆ. ಪೆಟ್ರೋಲ್ ರೇಟ್, ಡೀಸೆಲ್ ರೇಟ್, ನಾವು ಸಂಬಳ ನೋಡಿದ್ರೆ ದುಡಿಯೋದು 10-15 ಸಾವಿರ ಇಲ್ಲೇ ಇಡೋಕ್ಕಾಗ್ತದೆ. ಭಾಳ ಕಷ್ಟ ಐತೆ ಸರ್. ಸೊ ಕಾಂಗ್ರೆಸ್ ಪಕ್ಷ ಬಂದರೆ ಸ್ವಲ್ಪ ಏನಾನ ಕಮ್ಮಿ ಮಾಡ್ಬೋದು. ಕಾಂಗ್ರೆಸ್ ಯಾಕೆ ಸರ್? ಕಾಂಗ್ರೆಸ್ ಒಳ್ಳೆ ಒಂದು ಸೌಕರ್ಯ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ, ಮತ್ತು ಒಳ್ಳೆ ಸ್ಕೀಮ್ಗಳು ಮಾಡಿದ್ದಾರೆ. ಸರ್ಕಾರದಿಂದ ಒಳ್ಳೆ ಸ್ಕೀಮ್ ಕೊಟ್ಟಿದ್ದಾರೆ. Sir, at present government of Karnataka is doing better welfare schemes. At the same time, most of the people are very happy with the Congress policies. Common man also getting very happy because they are getting very good income from the government. ನಮ್ಮ ಪ್ರಕಾರ ಬಿಜೆಪಿ ಬಂದ್ರೆ ಚೆನ್ನಾಗಿರುತ್ತೆ. ಯಾಕೆ ಸರ್? ಬಿಜೆಪಿ ಅಂದ್ರೆ ಪ್ರತಿಯೊಂದು ಸವಲತ್ತು ಚೆನ್ನಾಗಿ ಮಾಡ್ತಾರೆ ಅವರು. ಇವರು ಯಾವ್ದು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಇವರು. ಕಾಂಗ್ರೆಸ್. ಯಾಕೆ ಸರ್? ಕಾಂಗ್ರೆಸ್ ಮೊದಲಿಂದ ಅದೇ ಫೇವ್ರೇಟ್ ಇದೆ, ಅದಕ್ಕೆ. ಈಗ ಸದ್ಯಕ್ಕೆ ಇವಾಗ ಬಿಜೆಪಿ ಬಂದ್ರೆ ಒಳ್ಳೇದು ಅನ್ಸುತ್ತೆ. ಯಾಕಂದ್ರೆ ಆ ಗ್ಯಾರಂಟಿ ಅಂತ ಹೇಳಿ ಬೇರೆದ್ರೆಲ್ಲ ರೇಟೆಲ್ಲ ಜಾಸ್ತಿ ಮಾಡ್ತಾರೆ. ಇನ್ನು ನಮಗೇನು ಉಳಿತಾಯ ಆಗುತ್ತೆ, ನಮಗೇನು ಲಾಸ್ ಆಗುತ್ತೆ. ಕರ್ನಾಟಕ ಬಂದು ಕಾಂಗ್ರೆಸ್, ಮೇಲೆ ಬಂದು ಬಿಜೆಪಿ ಬರ್ಬೇಕು. ನಮಗೆ ಬಿಜೆಪಿ ಬರೋಕ್ಕೆ ಬಳ್ಳಾರಿಯಲ್ಲಿ ಶ್ರೀರಾಮ್ರೆ ಬೇಕು ಸರ್. ಕಾಂಗ್ರೆಸ್ ಬಂದರೆ ಬೇಸಿರ್ತಂತ ನಮಗೆ. ಕಾಂಗ್ರೆಸ್ ಬಂದರೆ ಪರವಾಗಿಲ್ಲ. ಯಾಕೆ ಕಾಂಗ್ರೆಸ್ ಏನು ಅನುಕೂಲ? ಕಾಂಗ್ರೆಸ್ ಅಂದರೆ ಸ್ವಲ್ಪ ಬಡವ್ರ ಬಗ್ಗರಿಗೆ ಎಲ್ಲ ಚೆನ್ನಾಗಿ ಮಾಡ್ಯಾರ. ಇವಾಗ ಅವ್ರು ಗೆದ್ದಾಗಲಿದ್ದ ಅವ್ರ ಮಾತು ನಡೆಸ್ಕೊಟ್ಟಂತೆ ಮಾಡ್ಯಾರ. ಅದಕ್ಕಾಗಿ ಕಾಂಗ್ರೆಸ್ ಬರಬೇಕು. ಬಿಜೆಪಿ ಸರ್, ಬಿಜೆಪಿ ಮೋದಿ ಅವರೆಲ್ಲ ಎಲ್ಲ ರೀತಿಯಿಂದ ಒಳ್ಳೇದು ಮಾಡ್ಯಾರ. ಕಾಂಗ್ರೆಸ್. ಯಾಕೆ ಸರ್? ತುಕಾರಾಮ್ ಅಂದರೆ ಇಷ್ಟ ಸರ್ ನಮಗೆ. ಹೌದಾ? ಓಕೆ, ಮೋದಿ ಬೇಡ ಸರ್? ಮೋದಿ ಬೇಡ ಸರ್.
ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅಂದರೆ ಯಾಕೆ ಸಿದ್ದರಾಮಯ್ಯ ಯಾಕೆ ಭಾಗ್ಯ 5 ಮಾಡಿದ್ರು ಗ್ಯಾರಂಟಿಗಳ ನಮ್ಮ ಬೆಂಬಲ ತುಕಾರಾಮಗೆ ಸರ್. ತುಕಾರಾಮ್ ಸರ್ ಯಾಕೆ ಸರ್ ತುಕಾರಾಮ್ ಕಾಂಗ್ರೆಸ್? ಒಳ್ಳೆ ಕ್ಯಾಂಡಿಡೇಟ್, ಒಳ್ಳೆ ಐತೆ ಸರ್. ಹೆಸರು ನೇಮ್ ಒಳ್ಳೇದೈತೆ ಅವ್ರದ್ದು, ಅದಕ್ಕೆ ಸರ್. ಸರ್ ನಮ್ದು ಮೋದಿ ಸರ್. ನಮ್ಮದು ಮೋದಿ. ಯಾಕೆ ಸರ್ ಮೋದಿ? ಎಲ್ಲ ಇಂಪ್ರೂವ್ಮೆಂಟ್ ಮಾಡ್ಲಕತ್ತಾರ. ನಮಗೆ ಸಿದ್ದರಾಮಯ್ಯ ನೀರು ಕೊಟ್ಟಾನೆ ನಮ್ಮೂರಿಗೆ, ಜನಗಳಿಗೆ 2,000 ರೂಪಾಯಿ ಹೆಣ್ಮಕ್ಳು ರೊಕ್ಕ ಹಾಕ್ಯಾನೆ, ಅಕ್ಕಿ ಕೊಟ್ಟಾನೆ, ಅಕ್ಕಿ ರೊಕ್ಕ ಹಾಕ್ಯಾನೆ. ಇಲ್ಲ 10 ವರ್ಷ ರಾಜಕೀಯ ಮಾಡ್ಯಾನ ನರೇಂದ್ರ ಮೋದಿ. ಏನು ಸಹಕಾರ ಕೊಟ್ಟಾನ ರೈತರಿಗೆ, ಏನು ಉಪಯೋಗ ಇಲ್ಲ ಅಂತಂದು. ಇವತ್ತು ಪ್ರಧಾನಮಂತ್ರಿಯಾಗಿ ಒಬ್ಬ ರೈತರು ಸಾಲ ಮನ್ನಾ ಮಾಡಿದರೆ ಎಷ್ಟು ನೆನೆಸ್ಕೊಂತಾರೆ ರೈತರು. ಇವತ್ತು ಬೆಳೆ ಇಲ್ಲ, ಎಲ್ಲ ನಷ್ಟ ಆಗ್ಯಾರ, ರೇಟ್ ಇಲ್ಲ, ನೀರಿಲ್ಲ ಕುಡಿಯೋಕೆ. ಇಷ್ಟು ಸವಲತ್ತು ಎಲ್ಲಿ ಏನು ಮಾಡ್ಯಾನತ? ಇವರು ಕಾಂಗ್ರೆಸ್ ಮಾಡ್ಯಾರ ಎಲ್ಲ ಸವಲತ್ತು ಕೊಡ್ತಾರೆ. ಶ್ರೀರಾಮುಲು ಸರ್ ಅವ್ರಿಗೆ ಕೊಡ್ತಾರೆ. ನಮಗೆ ಸ್ವಲ್ಪ ನಮ್ಮ ಊರಾಗ ಚೆನ್ನಾಗಿ ಮಾಡಿದ್ದಾನೆ ಮತ್ತದು ಕೊಡ್ತದೆ. ಇಲ್ಲಿ ಮಾಡಿರೋದಲ್ಲ, ಯಾರು ಮಾಡಿಲ್ಲ ಇಲ್ಲಿ ಇಂಪ್ರೂವ್. ನಮ್ಮ ಶ್ರೀರಾಮ್ ಸಾರ್ ಬಿಟ್ಟು ಯಾರು ಇಲ್ಲಿ ಮಾಡಿಲ್ಲ. ಮೋದಿಗೆ ನಮ್ಮ ಸಪೋರ್ಟ್ ಮಾಡೋದು ನಾವು. ನಮ್ಮ ಬೆಂಬಲನೇ ಕಾಂಗ್ರೆಸ್ಸಿಗೆ. ಯಾಕಂದರೆ ಗ್ಯಾರಂಟಿ ಇವೆಲ್ಲ 4-5 ಮಾಡಿದ್ದಾರೆ. ಇವಾಗ ಅವೆಲ್ಲ ಅನುಭವಿಸ್ತಾ ಇದ್ದೀವಿ. ನೀವೇ ನೋಡ್ರಿ ಸರ್, ಬಜಾರ್ ಇದು ಮೋಕ ಹೋಬ್ಳಿದು, ಹೋಬ್ಳಮ್ಮಂಗೆ ಗೆಲ್ಲ ಸರ್. ಇದು 2 ಸಲ ನಾಗೇಂದ್ರ, 1 ಸಲ ಗೋಪಾಲ್ ಕೃಷ್ಣ ಇದ್ದಲ್ಲ ಸರ್. ಅವ್ರೇನೇನು ಮಾಡೋಕ್ಕಾಗಲಿಲ್ಲ. ನೀನು ಊರಾಗ ನಿನಗೆ ಕಾಣ್ತತ್ತಲ್ಲ ಸರ್. ಏನೇನಾಗಿಲ್ಲ ಸರ್ ಊರಾಗ. ಅದಕ್ಕೋಸ್ಕರ ಶ್ರೀರಾಮುಲು ಬೇಕಂತ ಕೇಳ್ತೈತೆ ಸರ್. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.